ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪವಿತ್ರಾತ್ಮನು ಎಂದಿಗೂ ಯಾರನ್ನು ಭಯಪಡಿಸೋದಿಲ್ಲ. ಇದು ಬಹಳ ಸ್ಪಷ್ಟ. ತಾವು ನೋಡಿದಂಥ ದರ್ಶನಗಳು, ದೇವದೂತರ ಬಗ್ಗೆ ಮಾತನಾಡಿರುವಂಥ ಆ ಸ್ಪಷ್ಟವಾದಂಥ ಸಂದೇಶಗಳು ಬಹಳ ಸ್ಪಷ್ಟವಾಗಿ ನೆರವೇರಿಸ್ತವೆ. ಪೌಲನ ಜೀವಿತವನ್ನು ನಾವು ನೋಡುವುದಾದರೆ, ಪೌಲನ ಸೇವೆ ಕಷ್ಟಗಳ ಮೂಲಕ ಹೊರಹೊಮ್ಮಿತು ಅನ್ನುವುದನ್ನು ನಾವು ನೋಡ್ತೇವೆ. 2 ಕೊರಿಂಥ 12ನೇ ಅಧ್ಯಾಯ 1-4 ನೀವು ನೋಡಿ, ಹೆಚ್ಚಳ ಪಡುವುದೋ ಹೇಗೋ ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳ ಮತ್ತು ಪ್ರಕಟಣೆಗಳ ವಿಷಯವಾಗಿ ಹೇಳ್ತೇನೆ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಅವನ ದೇಹ ಸಹಿತವಾಗಿ ಒಯ್ಯಲ್ಪಟ್ಟನೋ ದೇಹರಹಿತವಾಗಿ ಒಯ್ಯಲ್ಪಟ್ಟನೋ ನಾನು ಹೇಳಲಾರೆನು. ದೇವರೇ ಬಲ್ಲೆನು. ಅಂಥ ಮನುಷ್ಯನೊಬ್ಬನನ್ನು ನಾನು ಬಲ್ಲೆನು. ಅವನು ದೇಹ ಸಹಿತನಾಗಿದ್ದನೋ ದೇಹರಹಿತನಾಗಿದ್ದನೋ ನಾನು ಹೇಳಲಾರೆನು. ದೇವರೇ ಬಲ್ಲೆನು. ಅಂಥ ಮನುಷ್ಯನು ಪರದೈಸಕ್ಕೆ ಒಯ್ಯಲ್ಪಟ್ಟನು. ಮನುಷ್ಯನು ನುಡಿಯಲು ಶಕ್ಯವಾದಂಥ ಆಡಲಾಗದ ಮಾತುಗಳನ್ನು ಕೇಳಿದನು. ಪ್ರಿಯರೇ, ಇಲ್ಲಿ ಪೌಲನು ಹೀಗೆ ಹೇಳ್ತಾನೆ, ತಾನು 3ನೆಯ ಆಕಾಶದಲ್ಲಿ ಏನು ಕೇಳಿಸಿಕೊಂಡನೋ ಅದರ ಬಗ್ಗೆ ನಿಜವಾಗಲೂ ಆತನು ಹೇಳುವಂಥ ವಿಷಯ ಬಹಳ ಸ್ಪಷ್ಟವಾಗಿದೆ. ಯಾರಿಗೆ ಹೇಳಲು ಅನುಮತಿ ಇರಲಿಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ನಿಜವಾದಂಥ ಆಕಾಶದ ದರ್ಶನವನ್ನು ಹೊಂದಿರುವ ವಿಶ್ವಾಸಿಯ ಗುರುತು ಇದು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 17ರಲ್ಲಿ ನೀವು ನೋಡಿ, ಪವಿತ್ರಾತ್ಮನು ದಿವ್ಯ ದರ್ಶನಗಳನ್ನು ಮತ್ತು ಕನಸುಗಳನ್ನು ಕೊಡ್ತಾನೆ. ನಿಜವಾದ ದಿವ್ಯ ದರ್ಶನಗಳು ಸ್ವೀಕರಿಸಿಕೊಂಡಿರುತ್ತಾರೋ ಅವರು ಅದರ ಬಗ್ಗೆ ಮಾತನಾಡಲು ಹಿಂದೆ ಮುಂದೆ ಮಾಡ್ತಾರೆ. ಒಂದು ಸಲ ಪೌಲನು 3ನೆಯ ಆಕಾಶಕ್ಕೆ ಒಯ್ಯಲ್ಪಟ್ಟಾಗ, ಆದರೆ ಆತನು 14 ವರ್ಷಗಳ ಕಾಲ ಅದರ ಬಗ್ಗೆ ಮಾತನಾಡಲಿಲ್ಲ. ಮತ್ತು ಆತನು ಒಂದು ಸಭೆಗೆ ಮಾತ್ರ ಹೇಳಿದನು. ಅದು ಕೂಡ ಏಕೆಂದರೆ ಅಪೊಸ್ತಲನಾದಂಥ ಉಪದೇಶಗಳನ್ನು ಬರೆಯಲು ತನ್ನ ಅಧಿಕಾರವನ್ನು ಸ್ಥಾಪಿಸುವ ಸಲುವಾಗಿ ಬರೀತಾನೆ ಎಂಬುದನ್ನು ನಾವು ನೋಡುತ್ತೇವೆ. 3ನೆಯ ಆಕಾಶದಲ್ಲಿ ಏನನ್ನ ಕೇಳಿಸಿಕೊಂಡನೋ ಅದರ ಬಗ್ಗೆ ಯಾರಿಗೂ ಹೇಳುವುದಕ್ಕೆ ಅನುಮತಿ ಇರಲಿಲ್ಲ. ನಿಜವಾದ ಆಕಾಶದ ದರ್ಶನವನ್ನು ಹೊಂದಿರುವಂಥ ವಿಶ್ವಾಸಿಯ ಗುರುತು ಇದಾಗಿದೆ ಅನ್ನುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಇನ್ನು 2ನೇಯದಾಗಿ, ಕೆಲವು ದರ್ಶನಗಳು ಸೈತಾನನ ಮೂಲಕ ಆ ಮೂಲಗಳಿಂದ ಬರುತ್ತವೆ. ಯಾರು ದರ್ಶನವನ್ನು ಪಡೆದು ಅದರ ಬಗ್ಗೆ ಜನರ ಎದುರಿಗೆ ಮಾತನಾಡಿ ಅವರಿಂದ ಕೆಲವು ಗೌರವವನ್ನು ಪಡೆದುಕೊಳ್ಳಲು ಆಸೆ ಪಡುತ್ತಾರೋ ಅವರು ತಮ್ಮನ್ನೇ ತಾವು ಸೈತಾನನಿಗೆ ತೆರೆದುಕೊಳ್ಳುತ್ತಾರೆ. ಆಗ ಸೈತಾನನು ಪ್ರಕಾಶವುಳ್ಳ ದೂತನ ಹಾಗೆ ಬಂದು ಅವರನ್ನು ಮೋಸಗೊಳಿಸುವ ಸಂಬಂಧ ಅನೇಕ ದರ್ಶನಗಳನ್ನು ಕೊಡುತ್ತಾನೆ. ಅವರ ಮೂಲಕ ಮತ್ತೊಬ್ಬರನ್ನು ಮೋಸಗೊಳಿಸುವವನಾಗಿದ್ದಾನೆ. 2 ಕೊರಿಂಥ 11ನೇ ಅಧ್ಯಾಯ 13-15 ನೀವು ನೋಡುವುದಾದರೆ, ಅಂಥವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಂತೆ ಕಾಣಿಸಿಕೊಳ್ಳುವುದಕ್ಕೆ ತಮ್ಮನ್ನು ತಾವೇ ಮಾರ್ಪಡಿಸಿಕೊಳ್ಳುವವರು ಆಗಿದ್ದಾರೆ. ಇದೇನು ಆಶ್ಚರ್ಯವಲ್ಲ. ಯಾಕೆಂದರೆ ಸೈತಾನನು ಬೆಳಕಿನ ದೂತನಂತೆ ಕಾಣಿಸಿಕೊಳ್ಳುವ ಹಾಗೆ ತನ್ನನ್ನು ತಾನೇ ಮಾರ್ಪಡಿಸಿಕೊಳ್ಳುತ್ತಾನೆ. ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ಮಾರ್ಪಡಿಸಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯವು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗಿದೆ. ಎಚ್ಚರಿಕೆಯಿಂದಿರಬೇಕಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡು ಸ್ವಾಮಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಯೇಸುವೆ ಅಪ್ಪ, ಈ 7 ಲ್ಯಾಂಪ್ ಚಾನಲ್ ಯಾರು ನೋಡ್ತಿದ್ರು ಸ್ವಾಮಿ, ಅವರಿಗೆ ದರ್ಶನಗಳನ್ನು ಕೊಡು ಸ್ವಾಮಿ. ಯೇಸುವೆ ದರ್ಶನಗಳು ಕೊಡು ಸ್ವಾಮಿ, ವರಗಳನ್ನು ಕೊಡು, ಫಲಗಳನ್ನು ಕೊಡು, ಅಭಿಷೇಕಿಸು ಸ್ವಾಮಿ. ಮಕ್ಕಳನ್ನು ಅಗ್ನಿಯಿಂದ ಅಭಿಷೇಕಿಸು.
ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್.